कि मेरे बच्चे अभी मुझे ये इंसिस्ट कर रहे हैं कि मैं प्रोटीन खाऊं। मेरा बेटा मुझसे यही कह रहा है कि आप प्रोटीन नहीं खा रहे मम्मी, तभी आपका वजन कम नहीं हो रहा। तो क्या मुझे प्रोटीन खाना चाहिए? ಹಲೋ ನಮಸ್ಕಾರ. ಈಗ ಕೆಲವೊಂದು ವಿಚಾರಗಳು ನಮಗೆ ನಾವು ಅಂದುಕೊಂಡಿದ್ದೇನಿರುತ್ತಲ್ಲ ಅದನ್ನು ಎದುರುಗಡೆ ಇರುವವರು ವ್ಯಾಲಿಡೇಟ್ ಮಾಡಿದ್ರೆ ಅಥವಾ ಅದೇ ಸರಿ ಅಂತ ಹೇಳಿದ್ರೆ ಆ ವ್ಯಕ್ತಿಗಳು ನಮಗೆ ತುಂಬ ಹತ್ತಿರ ಆಗ್ತಾರೆ ಅಥವಾ ಅವ್ರು ನಮಗೆ ಒಳ್ಳೆಯವ್ರ ಥರ ಕಾಣಿಸ್ತಾರೆ. ಕೆಲವೊಂದು ಸಲ ಅವ್ರು ಹೇಳೋದೆಲ್ಲ ನಾವು ಸರಿ ಅಂತ ಒಪ್ಕೊಳ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ಈ ಹೆಲ್ತ್ ಅನ್ನೋ ವಿಚಾರ ಬಂದಾಗ ಅಥವಾ ಆರೋಗ್ಯದ ವಿಷಯವಾಗಿ ಯಾರಾದರೂ ನಿಮ್ಗೆ ಏನಾದರೂ ಹೇಳ್ತಾ ಇದ್ರೆ ಅಥವಾ ನಿಮಗೆ ಬಹಳಷ್ಟು ವಿಡಿಯೋಗಳು ಅಥವಾ ನೋಡೋಕ್ಕೆ ಸಿಗ್ತಾ ಇದ್ರೆ ಅಂಥದ್ರಲ್ಲಿ ನಮ್ಮ ಮನಸ್ಸಲ್ಲಿ ಇರುವಂಥದ್ದನ್ನೇ ಯಾರಾದರೂ ಮಾತಾಡಿದ್ರೆ ಆವಾಗ ನಮಗೆ ಅವ್ರ ಬಗ್ಗೆ ಬೇಗ ತುಂಬ ಒಳ್ಳೆಯವರು, ಇವ್ರು ತುಂಬ ಸರಿಯಾಗಿ ಹೇಳ್ತಾ ಇದ್ದಾರೆ, ಇವರೇ ಕರೆಕ್ಟು ಅನ್ನುವಂಥ ಭಾವನೆ ತಂದುಕೊಡುತ್ತೆ. ಈ ಒಂದು ಅವ್ರು ಹೇಳ್ತಾ ಇರೋದು ಸತ್ಯಕ್ಕೆ ಹತ್ತಿರ ಇಲ್ಲದೆ ಇದ್ದರೂ ಕೂಡ. ಆದರೆ ಅದನ್ನು ಯಾರೂ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಯಾಕಂದರೆ ಅವ್ರು ನಮ್ಮ ಮನಸ್ಸಲ್ಲಿ ಇರುವಂಥದ್ದನ್ನೇ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನು ಹೌದು ಅಂತ ನಂಬ್ತಾರೆ. ಇದು ತಪ್ಪು ಅಂತ ಹೇಳೋದಿಲ್ಲ, ಇದು ಹ್ಯೂಮನ್ ನೇಚರ್. ಆದರೆ ಸತ್ಯ ಅನ್ನೋದು ಏನಿದೆ ಅದು ನಿಜವಾಗ್ಲೂ ಸತ್ಯವೇ ಆಗಿರುತ್ತೆ. ಅದಕ್ಕೆ ಯಾರು ವ್ಯಾಲಿಡೇಟ್ ಮಾಡದೇ ಇರಲಿ, ಹಾಗಿದ್ರೂ ಕೂಡ ಅದು ಸತ್ಯ ಆಗಿರುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನಕ್ಕೆ ನೀವು ಪ್ರೋಟೀನ್ ತಿನ್ನಬೇಡಿ ಅಥವಾ ಪ್ರೋಟೀನ್ ತಿನ್ನೋ ಅವಶ್ಯಕತೆ ಇಲ್ಲ ಅಂತ ಯಾರಾದರೂ ತುಂಬ ಫೇಮಸ್ ಇರೋರು ಹೇಳಿದ ತಕ್ಷಣ ಅದು ಬೇಗ ಕನ್ವಿನ್ಸ್ ಆಗಿಬಿಡುತ್ತೆ. ಹೌದು, ಏನು ನಾವೆಲ್ಲ ಪ್ರೋಟೀನ್ ತಿಂದ್ಕೊಂಡೇ ಬೆಳೆದ್ವಾ ಅಥವಾ ನಾವು ನಮ್ಮ ಹಿಂದಿನವರು ಪ್ರೋಟೀನ್ ತಿಂದ್ಕೊಂಡೇ ಬೆಳೆದ್ರ, ಪ್ರೋಟೀನ್ ಬೇಕು ಅಂತ ಇವ್ರು ಯಾಕೆ ಇಷ್ಟೊಂದು ಒತ್ತಿ ಹೇಳ್ತಾರೆ, ಪ್ರೋಟೀನ್ ಯಾಕೆ ತಿನ್ನಲೇಬೇಕು, ಇಟ್ ಈಸ್ ನಾಟ್ ಅ ಕನ್ವೀನಿಯೆಂಟ್. ಬಂದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಎಲ್ಲ ಅಡುಗೆ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅನ್ನುವಂಥ ಕನ್ಕ್ಲೂಷನ್ಗೆ ಬರುವಂಥ ಮಾತುಕತೆಗಳು ಜಾಸ್ತಿ ನಡೆಯುತ್ತೆ. ಯಾಕೆಂದರೆ ಅದು ಯಾರ ಬಾಯಿಯಿಂದ ಬಂದಿರುತ್ತೆ, ತುಂಬ ಫೇಮಸ್ ಇರೋರ ಬಾಯಿಯಿಂದ ಬಂದಿರುತ್ತೆ. ಆದರೆ ಪ್ರೋಟೀನ್ ನಮ್ಮ ದೇಹಕ್ಕೆ ಖಂಡಿತವಾಗಲೂ ಬೇಕು, ಇದೇ ಸತ್ಯ. ಯಾಕೆ ಸತ್ಯ ಅಂತ ಹೇಳ್ತೀನಿ. ನೀವು ಪ್ರೋಟೀನನ್ನು ಇಷ್ಟೇ ತಿನ್ನಬೇಕು, ಹೀಗೆ ತಿನ್ನಬೇಕು, ಇದೇ ಸೋರ್ಸ್ ಆಫ್ ಪ್ರೋಟೀನನ್ನೇ ತಿನ್ನಬೇಕು, ಇದೇ ಫಾರ್ಮಲ್ಲಿ ತಿನ್ನಬೇಕು, ಈ ಥರ ಯಾವುದೂ ಹೇಳ್ತಿಲ್ಲ. ಬಟ್ ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕು ಅನ್ನೋದು ನಿಜ, ಅದನ್ನು ಒಪ್ಕೊಳ್ಳೇಬೇಕು. ಯಾಕೆ ಪ್ರೋಟೀನ್ ಬೇಕು? ಪ್ರೋಟೀನ್ ಯಾಕೆ ಬೇಕು ಅಂದರೆ ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಜೀವಕೋಶಗಳು, ಪ್ರತಿಯೊಂದು ಟಿಶ್ಯೂಸ್, ಪ್ರತಿಯೊಂದು ಬೋನ್ ಇರಬಹುದು ಅಥವಾ ಮಸಲ್ ಇರಬಹುದು ಅಥವಾ ದೇಹದ ಒಳಗಿರುವಂಥ ಎಲ್ಲ ಆ್ಯಕ್ಷನ್ಗಳೇನಿದೆ ಅದಷ್ಟು ನಡೆಯೋದಕ್ಕೆ ಪ್ರೋಟೀನ್ನ ಅವಶ್ಯಕತೆ ಇದ್ದೇ ಇದೆ. ಮತ್ತು ಅದು ತುಂಬ 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 ಎಸೆನ್ಷಿಯಲ್, ಅದು ಬೇಕೇ ಬೇಕು. ಇದು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಪ್ರೋಟೀನನ್ನು ನಮ್ಮ ಬಾಡಿಯ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ ಅಥವಾ ಫೌಂಡೇಶನ್ ಅಂತ ಹೇಳ್ತೀವಿ. ಅದಿರಲೇಬೇಕು, ಅದಿದ್ದರೆ ಮಾತ್ರ ಬಿಲ್ಡಿಂಗ್ ಕಟ್ಟೋದಕ್ಕೆ ಆಗೋದು. ಸೊ ಇದು ಬಹಳ ಮುಖ್ಯವಾಗಿರುವಂಥ. ಇನ್ನು ನಮ್ಮ ದೇಹ ಕಾರ್ಬೋಹೈಡ್ರೇಟ್ ಇರ್ಬೋದು ಅಥವಾ ಫ್ಯಾಟ್ ಇರ್ಬೋದು. ಇದು ಫ್ಯಾಟ್, ಕಾರ್ಬೋಹೈಡ್ರೇಟ್ ಆ್ಯಂಡ್ ಪ್ರೋಟೀನ್ ಮೂರನ್ನು ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ. ಈ ಮೂರರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟನ್ನು ನಮ್ಮ ದೇಹ ತಾನಾಗೇ ಉತ್ಪಾದನೆ ಮಾಡುತ್ತೆ. ನೀವು ಕೊಡಲಿಲ್ಲ ಅಂದರೂ ದೇಹ ಉತ್ಪಾದನೆ ಮಾಡಿಕೊಳ್ಳುತ್ತೆ. ಆದರೆ ಪ್ರೋಟೀನನ್ನು ದೇಹಕ್ಕೆ ಉತ್ಪಾದನೆ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕೆ ಯಾವ ಸೋರ್ಸು ಇಲ್ಲ. ಹಾಗಾಗಿ ಈ ಅಮೈನೋ ಆ್ಯಸಿಡ್ಗಳು ನಮ್ಮ ದೇಹಕ್ಕೆ ನಾವು ಹೊರಗಡೆಯಿಂದನೇ ಕೊಡಬೇಕಾಗುತ್ತೆ. ಆ ಮೂಲಕವೇ ಅದರ ಫಂಕ್ಷನ್ ನಡೆಯೋದು. ಒಂದು ವೇಳೆ ನೀವು ಇದನ್ನು ಆಹಾರದ ರೂಪದಲ್ಲಿ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಆಗ ನಮ್ಮ ದೇಹದಲ್ಲಿರುವಂಥ ಮಸಲ್ ಏನಿದೆ ಈ ಮಸಲನ್ನು ಬ್ರೇಕ್ ಡೌನ್ ಮಾಡಿ ಪ್ರೋಟೀನ್ ಉಪಯೋಗಕ್ಕೆ ಉಪಯೋಗಿಸ್ಕೊಳ್ಳುತ್ತೆ ನಮ್ಮ ದೇಹ. ಅದರಿಂದ ದೇಹದ ಒಳಗಿನ ಕಾರ್ಯಗಳೇನು ನಡಿಬೇಕು ಅದಕ್ಕೆ ಉಪಯೋಗಕ್ಕೆ ಹೋಗುತ್ತೆ. ಆಗ ನಾವು ಕಳ್ಕೊಳ್ಳೋದೇನಿದೆ ನಮ್ಮ ಮಸಲ್ ಕಳ್ಕೊಂಡ್ರೆ ಏನಾಗುತ್ತಪ್ಪ ಅಂತ ಕೇಳ್ಬೋದು. ಮಸಲ್ ಕಳ್ಕೊಂಡ್ರೆ ನಿಮಗೆ ಮೊದಲು ಏನೂ ಆಗೋದಿಲ್ಲ. ವಯಸ್ಸಿದ್ದಾಗ, ಎಸ್ಪೆಷಲಿ ವಯಸ್ಸಿದ್ದಾಗ ಏನೂ ಅನಿಸೋದೇ ಇಲ್ಲ ನಾನು ಮಸಲ್ ಕಳ್ಕೊಂಡಿದ್ದೀನಿ ಅಂತ. ಆದರೆ ಎಲ್ಲರಿಗಿಂತ ಒಂದು ಸ್ವಲ್ಪ ಕಮ್ಮಿ ಎನರ್ಜಿ ಅನಿಸುತ್ತೆ, ಎಲ್ಲರಿಗಿಂತ ಒಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ, ಸ್ವಲ್ಪ ಭಾರ ಎತ್ತಕ್ಕಾಗದೇ ಇರ್ಬೋದು, ಅಷ್ಟು ಮಾತ್ರ ಫೇಸ್ ಮಾಡ್ತೀರಾ. ಬಟ್ ಹೋಗ್ತಾ 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 ಮಸಲ್ ಇಲ್ಲದೆ ಇದ್ದರೆ ಇಮ್ಯುನಿಟಿ ವೀಕ್ ಆಗುತ್ತೆ. ಇಮ್ಯುನಿಟಿ ಇಳ್ದು ಹೋಯಿತು ಅಂತಂದರೆ ಬೇರೆ ಬೇರೆ ಕಾಯಿಲೆಗಳು ದೇಹಕ್ಕೆ ಬರುತ್ತೆ. ಇನ್ನು ಇದರ ಜೊತೆಗೆ ಮಸಲ್ ಇಲ್ಲದೆ ಇರೋದಕ್ಕೆ ನಮ್ಮ ಬೋನ್ಗಳು ವೀಕ್ ಆಗುತ್ತೆ. ನಮ್ಮ ಬೋನನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಮಸಲ್ ಬೇಕು. ಮಸಲ್ ಇಲ್ಲ ಅಂತಂದರೆ ಬೋನ್ ವೀಕ್ ಆಗುತ್ತೆ. ಬೋನ್ ವೀಕ್ ಆದಾಗ ಇಂಜುರಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಇಮ್ಯುನಿಟಿ ಹೋಗುತ್ತೆ, ಮಸಲ್ ಇಲ್ಲದೆ ಇದ್ದರೆ ಸ್ಟ್ರೆಂತ್ ಹೋಗುತ್ತೆ, ಅದ್ರ ಜೊತೆಗೆ ಬೋನ್ ವೀಕ್ ಆಗುತ್ತೆ. ಸ್ವಲ್ಪ ಸ್ಲಿಪ್ ಆದರೂ ಕೂಡ ಬೆಡ್ ರೆಸ್ಟ್ ತಗೋಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಅಥವಾ ದೀರ್ಘಕಾಲದ ನೋವು ಅನುಭವಿಸುವಂಥ ಪರಿಸ್ಥಿತಿ ಬರುತ್ತೆ. ಇವೆಲ್ಲವೂ ನಮಗೆ ಮಸಲ್ ಇಲ್ಲದೆ ಇರೋದ್ರಿಂದ ಆಗೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಇಮ್ಯುನಿಟಿ ಹೋದರೆ ಯಾವ ಕಾಯಿಲೆ ಆದರೂ ಬರ್ಬೋದು. ಈ ಮಸಲ್ ಉಳಿಸ್ಕೋಬೇಕು ಅಂತಂದರೆ ಪ್ರೋಟೀನ್ ಬೇಕು. ಪ್ರೋಟೀನ್ ಇದೆ ಅಂತಂದರೆ ದೇಹದಲ್ಲಿ ಬೇರೆ ಎಲ್ಲ
ಎಲ್ಲ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಆಗ ನೀವು ಕಾಯಿಲೆಯ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಎಟ್ ದ ಸೇಮ್ ಟೈಮ್ ನಿಮ್ಮ ದೇಹದ ತೂಕದ ಬಗ್ಗೆ ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದು ಕೂಡ ನಿಮ್ಮ ದೇಹದ ತೂಕ ಕೂಡ ಟ್ರ್ಯಾಕಲ್ಲಿ ಇರುತ್ತೆ. ಇವೆಲ್ಲವನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ, ಅಥವಾ ಆರೋಗ್ಯವಾಗಿರಬೇಕು ಅಂದರೆ, ಇರುವಷ್ಟು ದಿವಸ ಆರೋಗ್ಯವಾಗಿರಬೇಕು ಅಂತಂದರೆ ನಮಗೆ ಪ್ರೋಟೀನಿನ ಅವಶ್ಯಕತೆ ಇದ್ದೇ ಇರುತ್ತೆ. ಒಂದು ವೇಳೆ ನಿಮ್ಮ ಆಹಾರದಲ್ಲಿ ಪ್ರೋಟೀನಿನ ಸೋರ್ಸ್ ಕಮ್ಮಿ ಇದ್ದರೆ ನೀವು ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲದೇ ಇದ್ದರೆ ಪ್ರತಿದಿನ ಆಹಾರದಲ್ಲಿ ನೀವು ಮೊಟ್ಟೆ, ಮೀನು ಇರ್ಬೋದು, ಪನ್ನೀರ್ ಇರ್ಬೋದು, ಅಥವಾ ಟೋಫು ಇರ್ಬೋದು, ದಾಲ್ ಇರ್ಬೋದು, ಬೇಳೆ ಕಾಳು ಯಾವುದನ್ನಾದರೂ ಪ್ರತಿದಿನ ತಿಂತಾ ಇದ್ದೀರಿ ಅಂದರೆ ಅದರಲ್ಲಿ ಪ್ರೋಟೀನ್ ಸೋರ್ಸ್ ಹೋಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಹೋಗಬೇಕು ಅನ್ನೋದನ್ನು ನಾನು ಮುಂಚೆನೇ ಹೇಳಿದ್ದೀನಿ. ಆದ್ದರಿಂದ ದೇಹದ ತೂಕಕ್ಕೆ ಆಗುವಷ್ಟು ಪ್ರೋಟೀನನ್ನಾದರೂ ಪ್ರತಿ ದಿವಸ ಪ್ರತಿಯೊಬ್ಬರು ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತೀನಿ. ಅವರು ಇವರು ಹೇಳೋದನ್ನು ನಿಮ್ಮ ಕನ್ವೀನಿಯಂಟಿಗೆ ಸರಿಯಾಗಿದೆ ಅಂತ ನಂಬಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.